ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತೇನು ಹೇಳೋಕೆ ಹೊಟ್ಟಿದ್ದೀನಿ ಅಂದರೆ, ನಾನು ಇವತ್ತು ಕರಾವಳಿ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಮಂಗಳೂರಿಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಅಂದರೆ, ಅಲ್ಲಿರುವಂಥ ಟೆಂಪಲ್ಸು ಮತ್ತು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಮುಂಚೆ ಪ್ಲ್ಯಾನ್ ಮಾಡಿದ್ದು ಕೊಟ್ಟೂರು ಪ್ಲ್ಯಾನ್ ಮಾಡಿದ್ವಿ, ಆದರೆ ತುಂಬ ರಶ್ ಇರೋಕ್ಕೋಸ್ಕರ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಮಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೀದಾ ಕೊರಗಜ್ಜನ ಟೆಂಪಲ್ಲು ಮತ್ತು ಕಟೀಲ ದೇವಸ್ಥಾನ ನೋಡಿಕೊಂಡು ಹಾಗೆ ಬೀಚನ್ನ ಸುತ್ತಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ವಿ. ಮೇಜರಾಗಿ ಹೋಗೋಕ್ಕೆ ಕಾರಣ ಏನಪ್ಪ ಅಂದರೆ, ಅವತ್ತು ನನ್ನ ಬರ್ಡೇ, ಆ ಪರ್ಪಸ್ಗೋಸ್ಕರ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಏನೇನಾಯಿತು, ಯಾವ ಥರ ಆಯಿತು, ಹೇಗೆಲ್ಲ ಫೆಸಿಲಿಟಿ ತೊಗೊಂಡ್ವಿ ಮತ್ತು ಹೇಗೆ ನಾವು ಆ ಟೆಂಪಲ್ನ ಸುತ್ತಾಡಿದ್ವಿ, ಎಲ್ಲ ಟೆಂಪಲ್ ಹೆಂಗೆ ಕವರೇಜ್ ಮಾಡಿದ್ವಿ. ನಾವು 3 ಟೆಂಪಲ್ ಹೋಗಿದ್ದೀವಿ ಟೋಟಲಾಗಿ. ಒಂದನೇದು ನಾವು ಹೋಗಿದ್ದು ಸೀದಾ ಕೊರಗಜ್ಜ ಟೆಂಪಲ್ ಹೋದ್ವಿ, ಆಮೇಲೆ ಕಟೀಲು ದೇವಸ್ಥಾನಕ್ಕೆ ಹೋದ್ವಿ, ಆಮೇಲೆ ಸೀದಾ ಬೀಚಿಗೆ ಬಂದ್ವಿ ಅನ್ಕೋತೀನಿ. 2 ಟೆಂಪಲ್ ಆಯಿತು, ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಅದು ಒನ್ ಡೇ ದಿನದಲ್ಲಿ ಮುಗಿಸಿರೋದು. ನಾವು ಹಾಗೆ ರೂಮ್ಸು ಕೂಡ ಮಾಡಿರಲಿಲ್ಲ. ಅಲ್ಲಿ ನಮಗೆ ಬೆಂಗಳೂರಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ, ಅಲ್ಲಿರೋವಂಥ ಮೇಜರಾಗಿ ಆಟೋ ಫೆಸಿಲಿಟಿ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮ ಬೆಂಗಳೂರಲ್ಲಿರುವಂಥ ಆಟೋ ಫೆಸಿಲಿಟಿ ಹೇಗಿದೆ ಅಂದರೆ, ಇಲ್ಲಿಂದ ಅಲ್ಲಿಗೆ ಹೋಗಿ 200 ರೂಪಾಯಿ ಕೇಳ್ತಾರೆ. ಅಲ್ಲಿ ಹಾಗಿಲ್ಲ, ಅಲ್ಲೆಲ್ಲರಿಗೂ ಕೂಡ ಒಂದೇ ಕ್ಯೂ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಬರೆಸ್ಬಿಟ್ಟು ಅವ್ರು ಎಷ್ಟು ಹೇಳ್ತಾರೆ, ಅದೇನೋ ಇಷ್ಟೇ ಅಂತಿರುತ್ತೆ, ಇಷ್ಟಕ್ಕೆ ಆ ಆಟೋದಾಗ ಕರ್ಕೊಂಡು ಹೋಗ್ಬೇಕಂತ. ಆಟೋದವ್ರನ್ನ ಕೇಳೋದೇ ಇರೋಲ್ಲ, ಅಲ್ಲೊಬ್ಬರು ಅದಕ್ಕಂತಲೇ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅವರೇ ಕರ್ಕೊಂಡೋಗಿ ಸೀದಾ ನಾವು ಎಲ್ಲಿ ಅಂತೀವೋ ಅಲ್ಲಿ ಪ್ಲೇಸ್ ಮಾಡಿದರೆ ಅವ್ರು ನಮ್ಗೆ ಇಷ್ಟ ಅಮೌಂಟ್ ಅಂತ ಹೇಳ್ತಾರೆ. ಅದೊಂದು ಕಲ್ಚರ್ ತುಂಬ ಇಷ್ಟ ಆಯಿತು. ಸರಿ, ಹಾಗಾದರೆ ನಿಮಗೆ ಮಂಗಳೂರನ್ನ ತೋರ್ಸೋಕ್ಕೆ ನಾನು ಇವಾಗ ರೆಡಿ ಇದ್ದೀನಿ, ನೀವು ರೆಡಿಯಾಗಿ. ಆಟೋದ್ರ ಮೇಲೆ ತುಂಬ ನಂಬಿಕೆ ಬಂದ ಮೇಲೆ ನಾನು ಏನು ಮಾಡಿಬಿಟ್ಟೆ, ಡೈರೆಕ್ಟಾಗಿ ಆಟೋದವ್ರ ಹತ್ರನೇ ಮಾತಾಡ್ಬಿಟ್ಟೆ. ರೂಮ್ ಮಾಡೋದೇನು ಬೇಡ, ಆಟೋನೇ ಮಾಡೋಣ ಅಂತ. ಅವ್ರನ್ನ ಡೈರೆಕ್ಟಾಗಿ ಕೇಳಿದ್ವಿ, ಸರ್ ಒಂದಿನ ನಾವು ಮಂಗಳೂರು ಪೂರ್ತಿ ಸುತ್ತಾಡಬೇಕು, ನೀವೆಷ್ಟು ಚಾರ್ಜ್ ಮಾಡ್ತೀವಿ ಅಂತ ಕೇಳಿದ್ವಿ. ಅವ್ರು ಏನಿಲ್ಲ, 2,000 ಕೊಡಿ, ನಾನು ಮಂಗಳೂರು ತೋರಿಸ್ತೀನಿ ನಿಮಗೆ, ಏನೇನು ಟೆಂಪಲ್ ಇದೆ ಅಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಮತ್ತು ಬೀಚ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ, ಸರ್ 2 ಟೆಂಪಲ್ ತೋರಿಸಿ, ಬೀಚ್ ತೋರಿಸಿ ವಾಪಸ್ ನಮ್ಮನ್ನು ರೈಲ್ವೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟರೆ ಸಾಕು ಅಂತ ಹೇಳಿದ್ವಿ. ಅವ್ರು ಓಕೆ ಅಂತಂದರು. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದ್ಗಡೆ ಬಂದು ಕೊರಗಜ್ಜ ಟೆಂಪಲ್ ಬರಬೇಕಾದ್ರೆ ನಾವೇನು ಮಾಡಿಬಿಟ್ವಿ, ಹಾಗೆ ಈಗ ನಾವು ಹೋಗ್ಬಿಟ್ಟು ಬೇರೆ ಕಡೆ ಲಾಡ್ಜ್ ಮಾಡಿ ರೂಮ್ ಮಾಡಿ ಆಗೋಷ್ಟೊಳಗೆ ತೊಂದರೆ ಆಗೋದಂದರೆ ಒಂದು ಆಟೋ ಬುಕ್ ಮಾಡ್ಕೊಂಬಿಟ್ವಿ, ಒಂದು 2,000 ಕೊಟ್ಟು. ಹಾಗಾಗಿ ಆಟೋದವ್ರು ನಮ್ಮನ್ನು ಇಲ್ಲೊಂದು ಮನೆ ಕರ್ಕೊಂಬಂದು, ಇಲ್ಲಿ ಬಿಸಿನೀರು ವ್ಯವಸ್ಥೆ ಇದೆ, ಇಲ್ಲೇ ಸ್ನಾನ ಏನ ಮಾಡ್ಕೊಂಡು ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ. ನೀವು ನೆಕ್ಸ್ಟ್ ಟೈಮ್ ಬರೋರು ಈ ಥರ ಬಂದು ಇಲ್ಲೇ ಸ್ನಾನ ಮಾಡಿಕೊಂಡು ಈಗ ನಾವು ಕೊರಗಜ್ಜ ಟೆಂಪಲ್ ಒಳಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತಂದರು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ. ಆದರೂ ಸ್ವಲ್ಪ ಸೈಡಿಂದ ಮಾಡಿದ್ದೀನಿ, ನೀವೇ ನೋಡಿ. ಇಲ್ಲಿಂದಾನೆ ಕೈ ಮುಗಿದ್ಬಿಡಿ ಬೇಗ. ತುಂಬ ಚೆನ್ನಾಗಿದೆ. ಇನ್ನೊಂದು ಮೇನ್ ಸ್ಥಳ ಆ ಕಡೆ ಇದೆ, ಇದು ಕೊರಗಜ್ಜ ಮೇನ್ ಸ್ಥಳ ಹುಟ್ಟಿರೋದಂತೆ. ಅದಾದಮೇಲೆ ಇನ್ನೊಂದಿದೆ, ಅಲ್ಲಿ ನಾನು 2-3 ಸರಿ ಅಲ್ಲೇ ಬಂದಿದ್ದು ಕೂಡ ಅಲ್ಲೇ ಬಂದಿದ್ದೆ ನಾನು. ಹಾಗಾಗಿ ಅಲ್ಲಿ ಇದ್ದೀನಿ ನೆಕ್ಸ್ಟು. ಇದು ನೋಡಿ, ಇದು ಫ್ರಂಟ್ ಸೈಡ್ ಹೀಗಿರುತ್ತೆ, ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದೆ. ಇದೆ ನೋಡಿ, ಅಲ್ಲಿದೆ ಬರ್ತಿದೆ ನೋಡಿ, ಇದು ಮೇನ್, ಇದು ಕೊರಗಜ್ಜ ಟೆಂಪಲ್. ಇನ್ನೊಂದಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಇಲ್ಲಿ ನೋಡಿ, ನೆಕ್ಸ್ಟ್ ಟೈಮ್ ಬರಬೇಕಾದರೂ ಕೂಡ ಹೀಗೆ ಬನ್ನಿ, ಡೈರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಬಂದು ಸೆಕೆಂಡ್ ಕೆಳಗಡೆ ಅದು ಹಪ್ಪಲ್ಲಿರುತ್ತೆ, ಹೋಗ್ಬೋದು. ಹಾಗೆ ನಾವು ಕೊರಗಜ್ಜ ದೇವಸ್ಥಾನ ಟೆಂಪಲ್ ಮುಗಿಸ್ಕೊಂಡು ಸೀದಾ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ನದಿ ಇದೆ, ಆ ನದಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ. ನಾವು ಹೋದ ದಿನ ತುಂಬ ಮಳೆ ಇತ್ತು ರೀ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಮಂಗಳೂರಲ್ಲಿ. ಆದರೂ ಕೂಡ ನಾವು ಬಂದಿರೋ ಟ್ರಿಪ್ ಕ್ಯಾನ್ಸಲ್ ಆಗಬಾರ್ದಲ್ಲ, ಆದರೂ ಕೂಡ ಹೋಗ್ತಾನೆ ಇದ್ವಿ. ಅಂಕಲ್ ಕೇಳಿದೆ, ನೋಡಿ ಹೇಗಿದೆ ಅಂತಂದಾಗ, ಮಳೆ ಈಗ1 ವಾರ ಆಯ್ತು ಅಷ್ಟೇ, ಆಮೇಲೆ ತುಂಬ ಬಿಸಿಲಿತ್ತು, ತುಂಬ ಸೆಕೆ ಇತ್ತು, ಮಂಗಳೂರು ಇರೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಇತ್ತು ಅಂತ ಹೇಳಿದ್ರು. ಆಮೇಲೆ ನೋಡಿ, ಇವಾಗ ನೇತ್ರಾವತಿ ನದಿ ಮೇಲೆ ಹೋಗ್ತಾ ಇದ್ದೀವಿ, ಸೀದಾ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಗಿದೆ ಅನ್ನೋದನ್ನು ನೋಡಿ. ಬಿಡಿ, ಕಟೀಲ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಇವಾಗ ಎಂಟ್ರಿ ಕೊಡ್ತಿದ್ದೀವಿ. ನೋಡಿ ನೇಚರ್ ಹೆಂಗಿದೆ ನೋಡಿ, ಇಲ್ಲೆಲ್ಲ ವಾತಾವರಣ, ಇಲ್ಲಿದು ವಾತಾವರಣ ತುಂಬ ಇಷ್ಟ ಆಗಿದೆ ನನಗೆ. ಹಾಗಾಗಿ ನಾನು ಇಲ್ಲೇ ಇರಬೇಕಂತ ಮಾಡಿದ್ದೀನಿ. ಆದರೆ ಏನು ಮಾಡ್ತೀರಾ, ತುಂಬ ಕಾಸ್ಟ್ಲಿ ಏರಿಯಾ ಇದು. ಸರ್ ಹೆಂಗೆ ನಿಮ್ಮ ಮಂಗಳೂರಲ್ಲಿ ಒಂದು ಬಳೆ ಕೊಡಿಸ್ತೀರಾ? ಬಳೆ ಕೊಡುವ. ಆದರೂ ಸರ್ ಸಿಟಿ ತುಂಬ ಕೂಲ್, ಇದು ಚೆನ್ನಾಗಿದೆ ಸರ್. ಇದು ಏನಾದ್ರು ತುಳುವಲ್ಲಿ ಹೇಳಿ ಸರ್, ಚೆನ್ನಾಗಿದ್ರೆ ಅನ್ನಕ್ಕೆ ಏನಂತೀರಾ ತುಳುವಲ್ಲಿ? ಇಟ್ಟಂಡು ಮಂಗಳೂರು ಇದ್ರೆ ಹೇಳಿ, ಕಮೆಂಟ್ ಮಾಡಿ ನೀವು ತುಳುವಲ್ಲಿ.
ಕುಡ್ಲವಾರಿ ಎಂಟೆಂಟು ಬನ್ನಿ ಹಂಗಂದ್ರೆ ಎಲ್ಲರೂ ಇಲ್ಲಿ ಬನ್ನಿ ಅಂತ. ಎಲ್ಲರೂ ಇಲ್ಲಿ ಬನ್ನಿ, ಚೆನ್ನಾಗಿದೆ. ನಾವು ನಮ್ಮ ಕನ್ನಡದಲ್ಲಿ ಹೇಳಿದೀವಿ. ಈಗ ಅಂಕಲ್ ಹೇಳ್ತಾರೆ ನೋಡಿ, ಹೇಳಿ ಅಂಕಲ್, ನಿಮ್ಮ ತಿಳುವಲ್ಲಿ ಹೇಳಿ ಎಲ್ಲರೂ ಬನ್ನಿ ಅಂತ. ಕುಡ್ಲಾಗ ಬೋರ ಇಲ್ಲ ಬನ್ನಿ. ನೋಡಿ ಅವ್ರು ಹೇಳಿದ್ದಾರೆ, ತಿಳು ಯಾರಿಗೆ ಅರ್ಥ ಆಗತ್ತೆ ಅವ್ರು ಬಂದ್ಬಿಟ್ಟು ಹೋಗ್ಯಪ್ಪ. ನಮ್ಮ ಕನ್ನಡ ಬರುತ್ತೆ, ಹಾಗಾಗಿ ಕನ್ನಡದಲ್ಲಿ ಹೇಳಿದ್ವಿ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು ನೀವು. ಹೇಗಿದೆ ನೋಡಿ ವಾತಾವರಣ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಅಂಕಲ್ ನಂಬರ್ ಇದೆ, ಅವ್ರಿಗೆ ಜೊತೆ ಮಾತಾಡಿ ಏನಾದ್ರು ಅರ್ಥ ಅಂತ ತಿಳ್ಕೊಂಡು ಹೇಳ್ತೀನಿ. ನೋಡಿ ಮನೆ ಹೇಗಿದೆ. ನನಗೆ ಒಂದು ಚಿತ್ರ ಏನಂದರೆ, ಇಲ್ಲಿ ಜನ ಒಬ್ಬೊಬ್ಬರೇ ಒಂದೊಂದವ್ರು ಇರ್ತಾರೆ. ಇದು ಭಯ ಆಗಲ್ವ ಅವ್ರಿಗೆ? ಒಂದೊಂದು ಮನೇಲಿ ಒಬ್ಬೊಬ್ಬರೇ ಇರ್ತಾರಲ್ಲ. ಈಗ ಇಲ್ಲೊಂದು ಮನೆ ಇದ್ರೆ ಅಲ್ಲೊಂದು ಮನೆ ಇರುತ್ತಲ್ಲ, ಊರಾದಾಗೆ ಅಲ್ಲ, ಭಯ ಆಗಲ್ವಾ ಅಂತ. ಇಲ್ಲೊಂದು ಮನೆ ಅಂದ್ರೆ ಅಲ್ಲೊಂದು ಮನೆ. ಇದು ನದಿನಾ? ಇದೇನಾ ಕಟ್ಟಿ ನದಿ? ಜೋರ್ದು ಕಟ್ಟಿಲ್ ನದಿನಾ? ಓಕೆ. ಬಟ್ ಆದರೂ ಎಲ್ಲಿ ಯಾವ್ದು ಹೇಳ್ರಿ? ನಂದಿನ ನದಿ. ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರಿ ಎಲ್ಲಿ ಬೇಕಲ್ಲೇ ಕೈ ಬೀಸ್ತೀರಪ್ಪ ನೀವು. ಬೆಂಗಳೂರಲ್ಲಿ ಇವ್ರದೇ ನೋಡ್ತೀವಿ, ಇಲ್ಲಿ ಬಂದರೂ ಇವ್ರದೇ ನೋಡೋದಾಗಿದೆ. ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀವಿ ಅಷ್ಟೇ. ನಿಧಾನವೇ ಪ್ರಧಾನ. ಕಾರಣ ನನಗೆ ಬರ್ತಾನೆ ನೋಡಿ, ಹೂವು ಹಾಕಿದ್ದಾರೆ. ಬಂತಲ್ಲ, ಟೆಂಪಲ್ ಇದೆಯಲ್ಲ, ಟೆಂಪಲ್ ಬಂತು ನೋಡಿ. ಕಟೀಲ ದುರ್ಗಾ ಪರಮೇಶ್ವರಿ ಅಲ್ಲ ಅಂಕಲ್? ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಮಾಡಿದ್ದಾರೆ. ಫೈನಲ್ ಆಗಿ ನೋಡಿ, ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಂದೆ ಇದ್ದೀನಿ. ಹೇಗಿದೆ ನೋಡಿ. ತುಂಬ ಪ್ರಸಿದ್ಧವಾಗಿದ್ದು ಜನಕ್ಕೆ ಅಂತ ಮಹತ್ವದ್ದು. ಇವಾಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋದ್ಮೇಲೆ ಒಂದು ನದಿ ಹರಿಯುತ್ತೆ ಒಳಗಡೆನೆ. ಅದು ದೇವಸ್ಥಾನದ ಒಳಗಡೆ ಆಶಿಂದ ಹರಿತೈತೆ. ಅದು ತುಂಬ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಹೇಳಿದ್ರೆ ತುಂಬ ಜನ ಅಲ್ಲಿ ಸ್ವಲ್ಪ ನೀರು ತುಂಬ ಪವಿತ್ರವಾದದ್ದು ನೀರು ಅಂತ ದೇವಸ್ಥಾನದಲ್ಲಿ. ಅಲ್ಲಿ ಹೋದಾಗ ನೀವು ಕೂಡ ಸ್ವಲ್ಪ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಬನ್ನಿ. ಆಮೇಲೆ ಸೀದಾ ನಾವು ಈ ತುಂಬ ಜನ ಇದ್ದಿದ್ದು ಕ್ಯೂ ನೋಡ್ಬಿಟ್ರು ನಾವು ಡೈರೆಕ್ಟಾಗಿ ಭಯ ಪಟ್ಬಿಟ್ಟು ಸೀದಾ ಏನು ಮಾಡ್ಬಿಟ್ವಿ, 100 ರುಪೀಸ್ ಅಲ್ಲಿ ಆರಾಮಾಗಿ ಒಳಗಡೆ ಹೋಗ್ಬಿಟ್ಬಿಡ್ತಾರೆ. ಅದು ಸ್ವಲ್ಪ ಮುಂದೆ ರಶ್ ಇರುತ್ತೆ. ನಾವು ಹಂಗೆ ಟಿಕೆಟ್ ತೊಗೊಂಡು ಸೀದಾ ಒಳಗಡೆ ಹೋದ್ವಿ. ಆಮೇಲೆ ವಿಡಿಯೋ ಮಾಡೋಂಗಿಲ್ಲ ಅಂತಲೂ ಕೂಡ ಹೇಳಿದ್ರಪ್ಪ. ನಾವು ಏನು ಮಾಡಿದ್ವಿ, ಸ್ವಲ್ಪ ಅಲ್ಲಿಂದ ಬಂದಿದ್ದೀವಲ್ವ ನಾವು, ಬೆಂಗಳೂರಿಂದ ಮತ್ತು ಉತ್ತರ ಕರ್ನಾಟಕದವ್ರು, ನಾವು ನೋಡೋದೇ ಅಪರೂಪ. ಹಾಗಾಗಿ ಒಳಗಡೆ ಏನೋ ಸ್ವಲ್ಪ ಪ್ರಯತ್ನ ಮಾಡಿ ಸಣ್ಣ ಪುಟ್ಟ ವಿಡಿಯೋ ಮಾಡಿದೆ. ಆದರೆ ದೇವಿ ದರ್ಶನ ವಿಡಿಯೋದಲ್ಲಿ ಆಗಿಲ್ಲ. ದಯವಿಟ್ಟು ನೀವು ಆ ಕಡೆ ಈ ಕಡೆ ಇದ್ದವರೆಲ್ಲರೂ ಕೂಡ ಒಂದು ಸರಿ ಹೋಗಿ ಕಟೀಲ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಪಡೀರಿ. ಆಮೇಲೆ ಸ್ವಲ್ಪ ನಾನು ಏನೋ ಕುಕ್ ಮಾಚೋನೋ ಟೈಪಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿದೆ. ಒಳಗಡೆ ಮಾತ್ರ ಸಖತ್ತಾಗಿದೆ. ಅಲ್ಲಿ ತಬಲಾ ಬಡಿಯೋರು, ಆಮೇಲೆ ಜನ, ತುಂಬ ಪ್ರಸಾದ ನಂಗೆ ತುಂಬ ಇಷ್ಟ ಆಯ್ತು ರೀ. ಒಳಗಡೆ ಸಿಸ್ಟಮೆಟಿಕ್ ತುಂಬ ಜನ ಇದೆ. ಒಳಗಡೆ ಫ್ಯಾನ್ಸ್ ಎಲ್ಲ ಬರ್ತಿರ್ಬೋದು. ಮತ್ತು ಅಲ್ಲಿ ಒಳಗಡೆ ನಮಗೆ ದರ್ಶನ ಕನ್ನಡ ಹೊರಗಡೆ ಎಲ್ಲ ಅಲ್ಲಿ ಒಳಗಡೆ ಒಂದು ಆ ಥರ ಟಿ ವಿದು ಹಾಕಿದ್ದಾರೆ, ಅದರಲ್ಲಿ ನೋಡ್ಬೋದು ದರ್ಶನ ಒಳಗಡೆ ಪೂಜೆ ಆಗ್ತಿರೋದು. ತುಂಬ ಖುಷಿ ಆಯಿತು. ಒಳಗಡೆ ಎಲ್ಲ ದರ್ಶನ ಮಾಡಿದ್ವಿ. ಆಮೇಲೆ ಸೀದಾ ನಾವೇನು ಮಾಡಿಬಿಟ್ವಿ, ಇನ್ನು ದರ್ಶನ ಆಯಿತು. ದರ್ಶನ ಆದಮೇಲೆ ಸೀದಾ ಏನು ಮಾಡಬೇಕಿನ್ನ ಪ್ರಸಾದ ತೊಗೋಬೇಕಲ್ಲ, ಪ್ರಸಾದಕ್ಕೆ ಹೋಗ್ಬೇಕಂತ ದಾರಿ ಹುಡುಕಿದ್ವಿ. ಸೀದಾ ಪ್ರಸಾದ ದಾರಿ ಕಡೆ ಹೋಗಿ ಪ್ರಸಾದ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಮುಂದ್ಗಡೆ ನೋಡಿ, ಇಲ್ಲಿ ಜನ ನೋಡಿ ಹೇಗಿದೆ. ಒಳಗಡೆ ದರ್ಶನ ಮುಗಿಸ್ಕೊಂಡ್ಬಂದಮೇಲೆ ಇದು ತುಂಬ ಜನ ಇತ್ತು, ತುಂಬ ರಶ್ ಇತ್ತು. ಆದರೂ ಕೂಡ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಸೀದಾ ನಾವೀಗ ಊಟದ ಕಡೆ ಹೋಗಿ ಊಟ ಮಾಡಿಕೊಂಡು ಹೋಗೋಣ ಅಂತ. ಆಮೇಲೆ ಊಟಕ್ಕೆ ಹೋಗೋ ದಾರಿಲೇ ನದಿಲಿ ಸ್ವಲ್ಪ ನೀರನ್ನ ತಲೆ ಮೇಲೆ ಹಾಕೊಳ್ಳೋಣ ಅಂತ ಅಲ್ಲೆಲ್ಲರೂ ಹೋಗಿ ಹಂಗೆ ಮಾಡ್ತಾಯಿದ್ರು. ನಾವು ಕೂಡ ಈ ನದಿ ಪವಿತ್ರವಾದ ನದಿ ಅಲ್ವಾ, ಹಾಗೆ ಸ್ವಲ್ಪ
ಇಲ್ಲಿ ಮಳೆ ಬರ್ತಿರೋದು ಆ ವ್ಯೂ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನೀರನ್ನ ಉಟ್ಕೊಂಡು ಸೀದಾ ಮತ್ತೆ ಹೋಗೋಣ ಅಂತ ಅಲ್ಲಿ ಲಕ್ಷ್ಮಿ ಅಂತ ಆನೆ ಹೆಸರು, ದುರ್ಗಾ ಪರಮೇಶ್ವರಿದು. ಹಾಗಾಗಿ ಅದನ್ನು ಸ್ವಲ್ಪ ಹೋಗಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ಖುಷಿ ಆಯಿತು. ಆನೆ ಎಲ್ರಿಗೂ ಆಶೀರ್ವಾದ ಮಾಡುತ್ತಪ್ಪ, ತುಂಬ ಖುಷಿ ಆಯಿತು. ನೋಡಾದ್ಮೇಲೆ ಸೀದಾ ಮತ್ತೆ ಕೆಳಗಡೆ ಬರೋಣ ಅಂತ ಬಂದ್ವಿ. ಹಾಗೆ ಲಕ್ಷ್ಮಿ ಆನೆ ಆಶೀರ್ವಾದ ಪಡ್ಕೊಂಡು ಸೀದಾ ಮತ್ತೆ ನಾವೀಗ ಬೀಚ್ ಕಡೆ ಹೋಗೋ ಸಮಯ. ಮತ್ತೆ ನಮ್ಮದು ಟ್ರಾವೆಲಿಂಗ್ ಸ್ಟಾರ್ಟ್ ಆಯ್ತು. ನಮ್ಮ ಇವಾಗ ಕಟೀಲು ದರ್ಶನ ಮುಗಿಸ್ಕೊಂಡು ಸೀದಾ ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಬೀಚ್ ಕಡೆ ಪಯಣ. ಫ್ಲೈಟ್ ಇದೆ ಅಲ್ಲಿ. ಏನದು ಏನೋ ಒಂದು ಐತೆ ಬಿಡೋ ಮರೆ ಇರಲಿ. ಇವಾಗ ಕಟೀಲ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರ ಆಶೀರ್ವಾದ ಪಡೆದು ಇವಾಗ ನಾವು ಬೀಚ್ ಕಡೆ ಹೋಗ್ತಿದ್ದೀವಿ. ಅವಾಗ ಅವ್ರು ನಾಟಕ ಆಡಬೇಕು. ಹೆಂಗಂತೀರ ಅಂಕಲ್? ನಿಮ್ಮ ಕಡೆ ಸಿನಿಮಾ ಎಲ್ಲ ಜಾಸ್ತಿ ನೋಡಲ್ಲ ನೀವು? ಜಾಸ್ತಿ ಏನು ನೋಡೋದು ನೀವು? ಸಿನಿಮಾ ನೋಡಲ್ಲ ಅಲ್ಲಿ? ನೋಡ್ತೀರಾ? ಯಾರಿಗೆ ಜಾಸ್ತಿ ಫ್ಯಾನ್ಸ್ ಇಲ್ಲ? ದರ್ಶನ್, ಸುದೀಪು, ಯಾರಿಗೆ ಜಾಸ್ತಿ ಇಲ್ಲ? ಸುದೀಪ್ಗ ನಮ್ಮ ಬಾಸು ಡಿ ಬಾಸು ಅವ್ರಿಗಿರ್ಬೇಕಿಲ್ಲ. ಹೌದಾ? ಈ ಸುದೀಪ್ ಸರ್ಗೂ ಒಳ್ಳೆ ಫ್ಯಾನ್ಸ್ ಇದ್ದಾರೆ, ದರ್ಶನ್ ಸರ್ಗೂ ಒಳ್ಳೆ ಫ್ಯಾನ್ಸ್ ಇದ್ದಾರೆ ಅಂತ ಅನ್ಬೋದು. ಅದು ಸುದೀಪ್ ಸರ್ಗೆ ಒಳ್ಳೆ ಫ್ಯಾನ್ಸ್ ಅಲ್ಲ ಇಲ್ಲಿ. ಹಾಗೆ ಅಂಕಲ್ ಹತ್ರ ಯಾರಿಗೆ ಫ್ಯಾನ್ಸ್ ಅಂತ ಕೇಳ್ಕೊಂಡು ಸೀದಾ ಬೀಚ್ ಕಡೆ ಬಂದ್ವಿ. ನೋಡಿ ಬೀಚ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇದರಲ್ಲೇ ಇವಾಗ ಸ್ವಲ್ಪ ಕುಣಿದಾಡಿ ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ನೋಡಿ ಹೇಗಿದೆ ಬೀಚಿನ ಆಟ ಅಂತ. ಹಾಗೆ ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಆಯ್ತು ನಮ್ಮದು. ವಿಡಿಯೋ ಮಾಡೋದು ಹಾಗೆ ಹೀಗೆ ಸ್ಟಾರ್ಟ್ ಮಾಡ್ಕೊಂಡು ಮುಗಿಸೋಷ್ಟ್ರೊಳಗಡೆ ತುಂಬ ಲೇಟಾಗಿತ್ತು. ಹಾಗಾಗಿ ನಮ್ಮ ಹುಡುಗರು ಅಲ್ಲೇ ಸ್ವಲ್ಪ ಕೇಕ್ದು ತೊಗೊಂಬಂದು ಕೇಕ್ ಕಟ್ಟಿಂಗ್ ಮಾಡಿ ನಾವು ಹಂಗೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಸೀದಾ ಪಾರ್ಟಿ ಮುಗಿಸ್ಕೊಂಡು ಮತ್ತೆ ಹೊರಡೋಣ ಅಂತ ರೆಡಿ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಏನೇನು ಮಾಡಿದ್ವಿ ಅನ್ನೋದನ್ನು ಈ ಬೀಚಲ್ಲಿ ಏನು ಮಾಡಿದ್ವಿ ಅಂತ ಗೊತ್ತಾಗಬೇಕಲ್ವಾ? ನೋಡಿ ವಿಡಿಯೋನ ಪೂರ್ತಿಯಾಗಿ. ಹಾಗೆ ಪಾರ್ಟಿ ಮುಗಿಸ್ಕೊಂಡು ಬೀಚಲ್ಲಿ ಸಖತ್ ಕುಣಿದಾಕಿ ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ನನ್ನ ಫ್ರೆಂಡ್ಸು. ಬೀಚಲ್ಲಿ ಓಡಾಡ್ಬಿಟ್ವಿ, ಯಾಕಂದರೆ ಬೀಚಲ್ಲಿ ತುಂಬ ಇಷ್ಟ ನನಗೆ. ಹಾಗಾಗಿ ಬೀಚಲ್ಲಿ ಓಡಾಡಿ ಕುಣಿದಾಡಿ ಅಲ್ಲಿಂದ ಸೀದಾ ಬಸ್ ಹತ್ತಾನ ಅಂತ ಏನು ರೆಡಿ ಆಗಬೇಕಲ್ವಾ? ನೀವು ಮುಗಿಸ್ಕೊಂಡು ಸೀದಾ ಹೋಗೋಣ ಅಂತ ಮಂಗಳೂರು ಬಸ್ ಸ್ಟಾಪ್ ಕಡೆ ನಮ್ಮ ಆಟೋ ಅಂಕಲ್ ಹೇಳಿದೆ. ಆಟೋ ಅಂಕಲ್ ಬಿಟ್ಕೊಡಿ ಅಂತ ಅವರು ಬಿಟ್ಟರು. ನಾವು ಸೀದಾ ಬೆಳಗಿನ ಜಾವ 6 ಗಂಟೆಗೆ ಮತ್ತೆ ಬೆಂಗಳೂರಲ್ಲಿ ಇದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಖತ್ತಾಗಿ ಏನೇನು ಮಾಡಬೇಕು ಎಲ್ಲನೂ ಕೂಡ ಒನ್ ಡೇ ಮಂಗಳೂರು ಟ್ರಿಪ್ಪಲ್ಲಿ ಎಲ್ಲನೂ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗ ಹೋಗಿ ಎಂಜಾಯ್ಮೆಂಟ್ ಮಾಡಿ ಬನ್ನಿ. ಏನಿದೆ ರೀ, ಇರೋದೊಂದು ಲೈಫ್, ಎಂಜಾಯ್ಮೆಂಟ್ ಮಾಡ್ಬಿಡೋಣ. ಹಾಗೆ ನಮ್ಮಂತೂ ಸಖತ್ ಖುಷಿ ಆಯಿತು. ಮಂಗಳೂರು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.